ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈಗ ವಾಟಾಳ್ ನೇತೃತ್ವದಲ್ಲಿ ಅದರ ಪೂರ್ವಭಾವಿ ಅಂಗವಾಗಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಜಾಗಟೆ ಒಂದು ಚಳವಳಿಯನ್ನು ಮಾಡಿದರು. ಅವ್ರನ್ನ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಆಗಸ್ಟ್ 13ಕ್ಕೆ ಬಂದ್ ವಿಚಾರ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್. ಬಂದ್ ಅದ್ಭುತವಾಗಿರುತ್ತೆ. ಇದು ಕನ್ನಡಿಗರ ಬಂದು, ಕರ್ನಾಟಕಕ್ಕೆ ಬಂದು, ತಮಿಳುನಾಡಿನವರು ಮಾಡ್ತಾ ಇರುವ ಅನ್ಯಾಯಕ್ಕೆ ಬಂದು, ಮೇಕೆದಾಟು ಬಗ್ಗೆ ತಮಿಳುನಾಡಿನವರು ಮೇಕೆದಾಟು ವಿರೋಧ ಮಾಡ್ತಾ ಇದ್ದಾರೆ. ತಮಿಳುನಾಡಿನವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬಂದ್ ಅನಿವಾರ್ಯ. ರಿಕ್ಷಾಗಳು ಬಂದ್, ಅಂಗಡಿಗಳು ಬಂದ್, ಹೋಟ್ಲುಗಳು ಬಂದ್, ವಾಹನಗಳು ಬಂದ್. ನಾಳೆ ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ, ನಾಳಿದ್ದು ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಮುಂದೆ ರೈತರು, ಕನ್ನಡ ಪರ ಸಂಘಟನೆಗಳು, ಅಭಿಮಾನಿಗಳು ಭಾರಿ ಸತ್ಯಾಗ್ರಹ ನಾಳಿದ್ದು. ನಾಳೆ ತಮಿಳುನಾಡು ಧೋರಣೆಯನ್ನು, ತಮಿಳುನಾಡು ಸರ್ಕಾರವನ್ನು ವಿರೋಧಿಸಿ ನಾವು ಅತ್ತಿಬೆಲೆ ಹತ್ರ ತಮಿಳುನಾಡು ಗಡಿ ಬಂದ್. ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ, ಜನರಿಗೆ, ಯಾವುದೇ ರೀತಿ ಇರ್ಬೋದು, ವಾಹನಗಳಿಗೆ, ಅಂಗಡಿ ಮಾಲೀಕರಿಗೆ ಕೈ ಮುಗಿದು ಹೇಳ್ತೀನಿ, ನೀವು ಅವ್ರಿವ್ರ ಮಾತು ಕೇಳಿ ತಪ್ಪು ಅಭಿಪ್ರಾಯದಿಂದ ಮುಂದೆ ಹೋಗಬೇಡಿ. ಇದು ನಮಗೆ ಅನ್ಯಾಯ ಆಗಿದೆ. ನೀವೆಲ್ಲರೂ ನಿಲ್ಲಬೇಕು. ಮೇಕೆದಾಟು ಆಗಲೇಬೇಕು, ಮಹದಾಯಿ ಆಗಲೇಬೇಕು, ಕಳಸಾ ಬಂಡೂರಿ ಆಗಲೇಬೇಕು, ಉತ್ತರ ಕರ್ನಾಟಕ, ಐದರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು, ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು, ನಿರ್ಣಯ ಆಗಲೇಬೇಕು. ಆಗಸ್ಟ್ 13ಕ್ಕೆ ಸರ್ ಬೆಂಗಳೂರಲ್ಲಿ ಯಾವ ರೀತಿ ಬಂದ್ ಇರುತ್ತೆ ಅಂತೇಳಿ ನೀವೆಲ್ಲ ಹೆಂಗೆ ಏನೇನು ಇದು ಮಾಡ್ಕೊಂಡಿದ್ದೀರಿ ಅಂತೇಳಿ ವ್ಯವಸ್ಥೆ? ಬೆಂಗಳೂರಿನಲ್ಲಿ ಆಗಸ್ಟ್ 13 ಬಂದ್ ಅಂಗವಾಗಿ ಟೌನ್ ಹಾಲಿಂದ ಶಾಂತಿಯುತವಾದ ಮೆರವಣಿಗೆ. ಈ ಬಂದು ಇಡೀ ರಾಜ್ಯದಲ್ಲಿ ಶಾಂತಿಯುತವಾದಂಥ ಬಂದ್. ಇದರಲ್ಲಿ ಬೇರೆ ಮಾತಿಲ್ಲ. ಮೆರವಣಿಗೆ 11 ಗಂಟೆಗೆ ಅಲ್ಲಿಂದ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಬಂದು ಸಭೆಯಲ್ಲಿ ಎಷ್ಟು ಸಂಘಟನೆಗಳು ಭಾಗಿಯಾಗ್ತವೆ ಸರ್? ಏನು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಸಭೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಗಳು ಬರ್ತಾರೆ. ಬಂದವರೆಲ್ಲರೂ ಮಾತಾಡ್ಬೋದು ಅಂತ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಅವರು ಏನೀಗ ಆಗಸ್ಟ್ 13ಕ್ಕೆ ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದು ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.